ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಈ ವರ್ಷಕ್ಕೆ ದೇವರು ವಾಗ್ದಾನವನ್ನು ಕೊಟ್ಟಿದ್ದಾರಲ್ಲ, ಆ ವಾಗ್ದಾನದ ಆಶೀರ್ವಾದವನ್ನು ನೀವು ಕೇಳಿ ಹೊಂದಿಕೊಳ್ಳಬೇಕು. ಸರಿ, ಈ ಸ್ಥಳ ಬಹಳ ಸುಂದರವಾಗಿದೆ ಎಂದು ನೋಡುತ್ತಾ ಇದ್ದೀರಾ? ನ್ಯೂಜಿಲೆಂಡ್ನಲ್ಲಿ ಇರುವಂತ ಒಂದು ಸಮುದ್ರ ತೀರ. ಈ ದೇಶ ಬಹಳ ಸುಂದರವಾಗಿದೆ. ದೇವರು ಬಹಳ ಸುಂದರವಾಗಿ ಸೃಷ್ಟಿಸಿರುವಂತ ಸ್ಥಳಗಳು. ಅದನ್ನು ನೀವು ಕೂಡ ನೋಡಿ ಸಂತೋಷ ಪಡಬೇಕೆಂದೇ ಇಲ್ಲಿಂದ ಮಾತನಾಡುತ್ತಾ ಇದ್ದೇನೆ. ಸರಿನಾ? ಸರಿ, ದೇವರು ಇಂದು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಅಂದುಕೊಳ್ಳುತ್ತೀರಾ? ಕೀರ್ತನೆಗಳು 115:12 ವಾಕ್ಯ. ಯೆಹೋವನು ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನೂ ಆಶೀರ್ವದಿಸುವನು. ಸಣ್ಣವರು ಹಾಗೆ ದೊಡ್ಡವರು. ಒಂದು ಕುಟುಂಬ ಅನ್ನುವಾಗ ಅದರಲ್ಲಿ ಚಿಕ್ಕವರು ಇರುತ್ತಾರೆ, ದೊಡ್ಡವರು ಇರುತ್ತಾರೆ. ಹಾಗೆ ಚಿಕ್ಕ ಮಕ್ಕಳಿಗೆ ಬೇಕಾದ ಆಶೀರ್ವಾದ ಬೇರೆ, ದೊಡ್ಡವರಿಗೆ ಬೇಕಾದ ಆಶೀರ್ವಾದ ಬೇರೆ. ಚಿಕ್ಕ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಇರಬೇಕಲ್ಲ, ಅವರು ಪದೇ ಪದೇ ಆಗಾಗ ಸಿಕ್ಕಾಗಬಾರದು. ಆರೋಗ್ಯ ಬೇಕು, ಮಕ್ಕಳಿಗೆ ಜ್ಞಾನ ಬೇಕು, ಮಕ್ಕಳಲ್ಲಿ ಸಾಮರ್ಥ್ಯಗಳು, ಅವ್ರಿಗಿರುವಂತಹ ತಲಾಂತುಗಳು ಹೆಚ್ಚಬೇಕು. ಅವರನ್ನು ದೇವರು ಆಶೀರ್ವದಿಸಬೇಕು. ಮಕ್ಕಳ ಆಶೀರ್ವಾದ. ದೊಡ್ಡವರಿಗಾದರೆ ಅವರು ಕೈ ಹಾಕಿ ಮಾಡೋ ಕೆಲಸಗಳು ಆಶೀರ್ವದಿಸಲ್ಪಡಬೇಕು, ಅವರ ಆದಾಯ ಹೆಚ್ಚಬೇಕು, ದೇವರ ಸುರಕ್ಷತೆ ಇರಬೇಕು. ಈ ರೀತಿಯಾಗಿ ಒಬ್ಬೊಬ್ಬರಿಗೆ ಆಶೀರ್ವಾದಗಳು ಬೇರೆ ಬೇರೆ ಇರುತ್ತದೆ. ಆದರೆ ದೇವರು ಎಲ್ಲರನ್ನೂ ಕೂಡ ಆಶೀರ್ವದಿಸಲು ಬಯಸುತ್ತಾರೆ. ಚಿಕ್ಕ ಮಕ್ಕಳನ್ನು ತಾಯಂದಿರು ಯೇಸುವಿನ ಬಳಿಗೆ ಕರೆತಂದರ, ಶಿಷ್ಯರು ತಡೆ ಮಾಡಿದರು. ಮಕ್ಕಳು ಡಿಸ್ಟರ್ಬ್ ಮಾಡುತ್ತಾರೆ, ಬೇಡ ಎಂಬುದಾಗಿ. ಆದರೆ ಯೇಸು ದುಃಖಪಟ್ಟು ಮಕ್ಕಳನ್ನು ಕರೆತನ್ನಿರಿ, ತಡೆ ಮಾಡಬೇಡಿ ಎಂಬುದಾಗಿ ಮಕ್ಕಳ ಮೇಲೆ ಕರಗಳನ್ನಿಟ್ಟು ಆಶೀರ್ವದಿಸಿದನು ಎಂಬುದಾಗಿ ವಾಕ್ಯದಲ್ಲಿ ಇದೆ ಅಲ್ಲ. ಅಂದರೆ ಚಿಕ್ಕ ಮಕ್ಕಳ ಮೇಲೆ ಕರಗಳನ್ನಿಟ್ಟು ಆಶೀರ್ವದಿಸುವಂತ ದೇವರು. ಯೇಸುಕ್ರಿಸ್ತನ ಕರವು ಮುಟ್ಟಿದರೆ ಸಾಕು, ಚಿಕ್ಕ ಮಕ್ಕಳು ಪರಿಪೂರ್ಣ ಆಶೀರ್ವಾದವನ್ನು ಹೊಂದಿಕೊಳ್ಳುವರು, ಸೌಖ್ಯವನ್ನು ಹೊಂದಿಕೊಳ್ಳುವರು, ಜ್ಞಾನವನ್ನು ಹೊಂದಿಕೊಳ್ಳುವರು, ಸಾಮರ್ಥ್ಯಗಳನ್ನು ಹೊಂದಿಕೊಳ್ಳುವರು, ಎಲ್ಲ ವಿಧಗಳಲ್ಲೂ ಆಶೀರ್ವದಿಸುವರು. ದೊಡ್ಡವರಾಗಿರುವಂತ ನಿಮಗೂ ಕೂಡ ಆಶೀರ್ವಾದ ಬೇಕಲ್ಲವಾ? ನಾನು ಕೈ ಹಾಕಿ ಮಾಡುವುದನ್ನೆಲ್ಲ ಆಶೀರ್ವದಿಸಬೇಕೆಂಬುದಾಗಿ ಅಂದುಕೊಳ್ಳುತ್ತೀರಲ್ಲ, ದೇವರು ಆಶೀರ್ವದಿಸುವರು. ಅದೇ ಒಂದು ಕುಟುಂಬದಲ್ಲಿರುವಂತ ಎಲ್ಲರನ್ನೂ ಕೂಡ ದೇವರು ಆಶೀರ್ವದಿಸಲು ಬಯಸುತ್ತಾರೆ. ಆದರೆ ಕರ್ತನಿಗೆ ಭಯಪಡಬೇಕು. ಕರ್ತನಿಗೆ ಭಯಪಡುವ ಚಿಕ್ಕವರು ದೊಡ್ಡವರನ್ನು ದೇವರು ಆಶೀರ್ವದಿಸುತ್ತಾರೆಂದು ಬರೆದಿದೆ ಅಲ್ಲ. ದೇವರ ಕುರಿತ ಭಯ ಇದೆಯಾ? ಕರ್ತನ ಕುರಿತ ಅಂತ ಭಯ ಇದ್ದರೆ ನಾವು ಪಾಪಗಳನ್ನು ಬಿಟ್ಟು ಓಡುತ್ತೇವೆ. ಅದುವೇ ನಿಜವಾದ ಕರ್ತನಿಗೆ ಭಯಪಡುವಂತ ಭಯ. ಅಂದರೆ ದೇವರಿಗೆ ಇಷ್ಟೆಲ್ಲದೇ ಇರೋದನ್ನೆಲ್ಲ ಮಾಡಿ ನಾನು ಕರ್ತನಿಗೆ ಭಯಪಡುತ್ತೇನೆ ಅಂದರೆ ಅದು ಸುಳ್ಳಾದಂತ ಒಂದು ಕಾರ್ಯ. ದೇವರಿಗೆ ನಾವು ಭಯಪಡುತ್ತೇವೆ ಅಂದರೆ ದೇವರನ್ನು ದುಃಖಪಡಿಸುವಂತ ಕಾರ್ಯಗಳನ್ನು ಬಿಟ್ಟು ಆಗಲಿ ನಾವು ಬಾಳುವುದಕ್ಕೆ ನಮ್ಮನ್ನು ಅರ್ಪಿಸಬೇಕು. ಚಿಕ್ಕ ಮಕ್ಕಳು ಕೂಡ ನೀವು ಆಶೀರ್ವದಿಸಲ್ಪಡಬೇಕಲ್ಲ. ಹಾಗಾದ್ರೆ ನೀವು ತಂದೆ ತಾಯಿಗಳಿಗೆ ವಿಧೇಯರಾಗಬೇಕು, ಚೆನ್ನಾಗಿ ಪಾಠಗಳನ್ನು ಓದಬೇಕು, ದೊಡ್ಡವರನ್ನು ಗೌರವಿಸಬೇಕು. ದೇವರು ನಮ್ಮನ್ನು ನೋಡುತ್ತಾ ಇದ್ದಾರೆಂಬುದನ್ನು ತಿಳಿದು ನೀವು ಜಾಗ್ರತೆ ಆಗಿರಬೇಕು. ಯಾವಾಗಲೂ ಸೆಲ್ಫೋನ್ ನಲ್ಲಿ ಆಟ ಆಡುತ್ತಾ ಇರಬಾರದು, ಸಮಯವನ್ನು ವ್ಯರ್ಥ ಮಾಡಬಾರದು. ದೇವರಾದ ಯೇಸು ನನ್ನನ್ನು ಗಮನಿಸುತ್ತಾ ಇದ್ದಾರೆ, ನಾನು ಆತನಿಗೆ ಸಾಕ್ಷಿಯಾಗಿರುತ್ತೇನೆಂದು ಒಪ್ಪಿಸಿಕೊಟ್ಟರೆ ನಿಮಗೆ ಆಶೀರ್ವಾದ. ದೊಡ್ಡವರು ಕೂಡ ನಾನು ಹೋಗುವುದನ್ನು ಬರುವುದನ್ನು ಗಮನಿಸುತ್ತಲೇ ಇದ್ದಾರೆ, ಆತ ನೋಡುತ್ತಲೇ ಇದ್ದಾನೆಂಬುದಾಗಿ ಭಯಪಟ್ಟು ನಾನು ಪಾಪಕ್ಕೆ ಅಗಲಿ ಬಾಳಬೇಕೆಂಬುದಾಗಿ ನೀವು ಬಾಳಿದರೆ ನೀವು ಆಶೀರ್ವದಿಸಲ್ಪಡುತ್ತೀರಿ. ಒಪ್ಪಿಸಿಕೊಡುತ್ತೀರಾ ದೇವರೇ? ನಿಮಗೆ ಭಯಪಡುವಂತ ಭಯವನ್ನು ನಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಕೊಡಿರಿ. ಚಿಕ್ಕ ಮಕ್ಕಳಿಗೆ ಕೊಡಿರಿ, ದೊಡ್ಡವರಿಗೆ ಕೊಡಿರಿ. ನಾವು ಕರ್ತನಿಗೆ ಭಯಪಟ್ಟು ಎಲ್ಲ ಕೆಟ್ಟತನಗಳಿಗೆ ಆಗಲಿ ದೇವರೇ ಪಾಪಗಳನ್ನು ಬಿಟ್ಟು ಜೀವಿಸುವುದಕ್ಕೆ ನಮ್ಮನ್ನು ಅರ್ಪಿಸುತ್ತೇವೆ. ನಮ್ಮ ಕುಟುಂಬದ ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಎಲ್ಲರನ್ನು ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.